ಬೇಗ ಹಾಕೋಣ ಡೋರ. ಏನು ಮುರಿದೇ ಆಗ್ತಿಲ್ಲ. ಅದೇನು ಡೋರ್ ಕತೆನ ಏನು ಮಾಡಿದ್ರಿ ಅದನ್ನ? ನಿಧಾನಕ್ಕೆ ಹಾಕಿದ್ರೆ ಆಯ್ತಪ್ಪ. ತೆಗ್ದು ಹಾಕಿ ನಿಧಾನಕ್ಕೆ ಹಾಕಿ ಸ್ವಲ್ಪ. ಹಾಂ ಇದು ಆಯ್ತು. OTP ಹೇಳಿ. OTP 9216. Customer complaint on your charges, extra charge fee, like the ride is exactly like 1142 sir. ಹೌದಪ್ಪ, ಕನ್ನಡದಲ್ಲಿ ಮಾತಾಡಪ್ಪ. ನಾನು ಕನ್ನಡದಲ್ಲಿ ಉತ್ತರ ಕೊಡ್ತೀನಿ ನಿನಗೆ. ತೆಲುಗು ಯಾಕೆ ನಾನು ಮಾತಾಡಲಿ? ಕನ್ನಡದಲ್ಲಿ ಮಾತಾಡು ಬ್ರೋ. ಕರ್ನಾಟಕ ಇದು. ಕನ್ನಡದಲ್ಲಿ ಮಾತಾಡು, ಉತ್ತರ ಕೊಡ್ತೀನಿ ನಾನು. ಕನ್ನಡದಲ್ಲಿ ಮಾತಾಡೋಣ. ಕನ್ನಡ ಮಾತಾಡೋಣ. ಹೌದು. ಇವಾಗಲೂ ಎಕ್ಸ್ಟ್ರಾ ತಗೊಂತೀನಿ ನಾನು. ಇವಾಗ್ಲೂ ಈಗ ಹೋಗ್ತಾರ ರೇಟಲ್ವೇ ಸರ್ಕಾರದ ರೇಟಲ್ಲೇ ಬಿಲ್ ತಗೊಂತೀನಿ ನಾನು. ಯಾರು ಹೇಳಿದ್ದು ನಿಮಗೆ? ಸರ್ಕಾರ ಏನಾದ್ರು ಸರ್ಕ್ಯುಲೇಟ್ ಮಾಡಿದ್ರೆ ಆ ಲೆಟ್ರನ್ನ ನನಗೆ ಮೇಲ್ ID ಮಾಡಿ ಮೇಲ್ ಕಳಿಸಿ ನನ್ನ ಮೇಲ್ಗಡೆಗೆ. ನಾನು ಕನ್ಫರ್ಮ್ ಕಂಡ್ರೆ ನಾನು ಬಿಲ್ ಕೊಟ್ಬಿಟ್ಟು ಇಸ್ಕೊಂಡಿದ್ದೀನಿ ಸರ್ಕಾರದ ಬಿಲ್ಲನ್ನ. ನಾನು ಎಕ್ಸ್ಟ್ರಾ ತಗೊಂಡಿಲ್ಲ ರೀ. ನಂದು ರೇಟ್ ಏನೈತೆ ರೇಟ್ ತಗೊಂಡಿದ್ದೀನಿ, ಗೌರ್ಮೆಂಟ್ ರೇಟ್ ತಗೊಂಡಿದ್ದೀನಿ. ನಾನು ಯಾಕೆ ಎಕ್ಸ್ಟ್ರಾ ತಗೊಳ್ಳಿ? ನಾನು ಎಕ್ಸ್ಟ್ರಾ ತಗೊಂಡಿಲ್ಲಪ್ಪ. ಗೌರ್ಮೆಂಟ್ ರೇಟ್ ನಾನು ತಗೊಂಡಿದ್ದೀನಿ ಕಣಪ್ಪ. ಕಿಲೋಮೀಟ್ರಿಗೆ ಏನಿದೆ ಅದ್ರದ್ದು ಬಿಲ್ ಕೊಟ್ಬಿಟ್ಟು ತಗೊಂಡಿದ್ದೀನಿ. ಇವಾಗಲೂ ಅದನ್ನೇ ತಗೊಳ್ಳೋದು, ಇನ್ನು ಮುಂದೆನೂ ಅದನ್ನೇ ತಗೊಳ್ಳೋದು, ನಾಳೆನೂ ಅದೇ, ಇನ್ನು ವರ್ಷ ಆದರೂ ಅದನ್ನೇ. ಸರ್ಕಾರದಿಂದ ರೇಟ್ ಚೇಂಜ್ ಆಗೋವರೆಗೂ ನಾನು ಹಂಗೇನೆ ತಗೊಳ್ಳೋದು. ನಾನು ಮಂಗಳವಾರ ಆಫೀಸಿಗೆ ಬರ್ತೀನಿ. ನೀವು ಇರ್ತೀರ ಅಲ್ಲಿ ಆಫೀಸಲ್ಲಿ? ಹಲೋ ನೋಡ್ರಪ್ಪ, ಇದೇ ಥರನೇ ಉತ್ತರ ಕೊಡಬೇಕು ನೀವೆಲ್ಲರೂ. ಯಾವನಿಗೂ ಕೇರ್ ಮಾಡಬೇಡಿ. ಅವ್ರ್ಯಾರು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ, ಅವರೆಲ್ಲ ಅವ್ರವ್ರ ಅಪ್ತಿರ್ಗೆ ಅವರೇ ಹುಟ್ಟವ್ರೆ. ನಮ್ಮ ಗಾಡಿ ಇದು. ಸರ್ಕಾರ ಹೇಳಿದ ರೇಟಲ್ಲಿ ಗಾಡಿ ಓಡಿಸ್ಬೇಕು. ಏನು 1 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಎಲ್ಲ ಇವ್ರ ಅಪ್ಪ ಹೇಳ್ಬಿಟ್ಟವನೆ 300 ರೂಪಾಯಿಗೆ ಹೋಗು 200 ರೂಪಾಯಿಗೆ ಹೋಗು ಅಂತ. ನೀವು ಬುದ್ಧಿ ಕಲೀರಿ ಫಸ್ಟು. ಎದ್ರಕೊಂಡು ಕುತ್ಕೊಂಡ್ರೆ ಹಂಗೇನೆ ಹೋಗಿ ಚಪ್ಪಲಿ ತಗೊಂಡು ಹೊಡಿಬೇಕಲ್ಲಿ ಆಫೀಸಲ್ಲಿ ಹೋಗಿ. ಏನು ಗಂಡಸರಲ್ವ ನೀವು ಯಾರುವೆ? ಏನು ನಿಮ್ಮ ಮುಂದೆ ಯಾರೋ ಒಬ್ಬ ನಾಯಕ ಬರಬೇಕಾ? ಅಣ್ಣಂಗೆ ಜೈ ಅನ್ಕೊಂಡು ಹೋಗೋಕ್ಕೆ ನೀವು ನಿಮ್ಮ ಅಧಿಕಾರ ನೀವು ಚಲಾಯಿಸೋಕ್ಕಾಗಲ್ಲ. ಸಿಗ್ನಲ್ ಜಂಪ್ ಮಾಡಿದ್ರೆ ಫೈನ್ ಹಾಕ್ತಾನೆ. ಅಲ್ಲಿ ಯಾವುದೋ ಇನ್ಯಾವುದೋ ಏನಾದರೂ ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತಾನೆ. ಇಲ್ಲಿ ನಿನ್ನಕ್ಕನ್ನು ತಗೊಳಕ್ಕಾಗಲ್ವಾ? ಅಲ್ಲೂ ತಲೆ ಬಾಗ್ತೀರಾ, ಇಲ್ಲೂ ತಲೆ ಬಾಗ್ತೀರಾ. ಭೂಮಿ ಮೇಲೆ ಯಾಕೆ ಬದುಕಿದ್ದೀರಾ ನೀವು? ರ್ಯಾಪಿಡ್ ಆದವನು ರಿಜಿಸ್ಟರ್ ಮಾಡ್ಕೊಂಡವನು ಅಷ್ಟೇ, ಅವ್ನು ಕಮ್ಯುನಿಕೇಟರ್ ಅಷ್ಟೇ. ಬಿಲ್ಲನ್ನು ಫಿಕ್ಸ್ ಮಾಡೋಕೆ ಅವನೇ ಒಬ್ಬ. ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದ್ರೆ ನಾವು ನಿಯತ್ತಾಗಿದ್ದೀವಿ. ಗೌರ್ಮೆಂಟ್ ರೇಟ್ ಏನಿದೆ ಬಿಲ್ ಕೊಟ್ಬಿಟ್ಟು ದುಡ್ಡು ತಗೊಳ್ಳಿ. ಯಾವನಾರು ನಕರ ಮಾಡಿದ್ರೆ ಪೊಲೀಸ್ನವ್ರು ಕರ್ಕೊಂಬಂದು ಒಳಕಾಕ್ಸಿ ಅಷ್ಟೇ. ಏನು ಬಿಟ್ಟು ಎಲ್ಲ. ಆಟೋಗೆ 27 ರೂಪಾಯಿ 10 ಗಂಟೆ ಮೇಲೆ, ಬೆಳಗ್ಗೆ 5 ಗಂಟೆವರೆಗೂ. ಕಾರ್ಗೆ ಇವನು 90 ರೂಪಾಯಿ 16 ರೂಪಾಯಿ ಕೊಟ್ಟರೆ ಯಾವನ ಕೊಡ್ತಾನೆ? ಯಾವನ ಹೋಗ್ತಾನೆ? ನಿಮ್ಗನ ಮನ ಮರಿದೆ ಆಯ್ತಾ ಹೋಗೋಕ್ಕೆ ನಿಮಗೆ? ಅವನ ID ಬ್ಲಾಕ್ ಮಾಡ್ರೆ ಹೋಗಿ ಅವನ ಬುಂಡೆ ಮೇಲೆ ಹೊಡೆಯೋಣ. ಹೋಗಿ ಚಪ್ಪಲಿ ತಗೊಂಡು ಬೂಟ್ ತಗೊಂಡು. ಇಲ್ಲಿ ಒಳಗಡೆ ಹೋಗ್ಬೇಕಾ? ಇಲ್ಲ ಇಲ್ಲಿ ಸೈಡ್ ಇಲ್ಲಿ ಎಷ್ಟು ಹಾಂ 343 ನಿಮ್ಮ ನಂಬರ್ ಇದೆಯಾ ಇದರಲ್ಲೇ? ಇಲ್ಲಲ್ಲ. ಇಲ್ಲಿ
ಇದೆಲ್ಲ ಇಲ್ಲಿ ಎಷ್ಟು ಪೇ ಮಾಡ್ಬೋದು ಸರ್? 343. ಇಲ್ಲಿ 216 ತೋರಿಸ್ತಾರೆ ಸರ್. ನಾನು ಅದನ್ನೇ ಈಗ ಇಷ್ಟೋ ತನಕ ಗಲಾಟೆ ಮಾಡಿದ್ದು ಇನ್ನೇನು ಅನ್ಕೊಂಡಿದ್ದೀರಾ? ಸರ್ಕಾರದ ರೇಟಲ್ಲಿ ನಿಮಗೆ ಇದು PDF ಕಳಿಸ್ತೀನಿ ನೋಡಿ ಇವಾಗ. ಚೇಳು ಪೇ ಮಾಡ್ತೀನಿ. ಹಾಂ 300 343 ಸರ್. 300 ಯಾಕೆ ಮಾಡ್ತೀರಾ? ರಾತ್ರಿ ಎಷ್ಟು ಈಗ ಟೈಮು? 1 ಗಂಟೆ 51 ನಿಮಿಷ. ಸರಿ. ಓಲಿ ಅಟ್ಲೀಸ್ಟ್ ನೀವು ಬುದ್ಧಿವಂತರಾಗಿದ್ದೀರಾ ಸರ್. ನೀವು ಸ್ವಲ್ಪ ಡ್ರೈವರ್ಗಳ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಇದು ನೀವು ಅಲ್ಲಿ ಕೂತಿದ್ರಲ್ಲ, ಅಲ್ಲಿ ಕಾಣಿಸ್ತಲ್ಲ ನೋಡಿ, ಇದು ಸರ್ಕಾರ ಸರ್ಕ್ಯುಲೇಟ್ ಆಗಿರೋ ರೇಟ್ ಇದು. ಹಾಂ 343 ತಾಳಿ. ಇಲ್ಲಿ ಸ್ಕ್ಯಾನರ್ ತಾಳಿ, ಬಿಲ್ ಕೊಡ್ತೀನಿ ನೋಡಿ ಈಗ ನಿಮ್ಮ ನಂಬರ್ಗೆ. ಲಾಸ್ಟಲ್ಲಿ ಯಾವುದಿದು 924 ಅಲ್ವಾ? ಹಾಂ ಈಗ ನಾನು ಕಳಿಸ್ತೀನಿ ನೋಡಿರಿ ಈಗ. ಹಾಂ ಎಷ್ಟು? 343 ಇಲ್ಲ ಆಯ್ತು ನೋಡಿ, 343 ನಿಮಗೆ ವಾಟ್ಸಪ್ ಮಾಡ್ತಾಯಿದ್ದೀನಿ ನೋಡಿ. ಬೇಡ ನಮ್ಗೆ ಕೊಡ್ಸಿ. ಅಲ್ಲ ಕಳಿಸ್ಬಿಟ್ಟಿದ್ದೀನಿ, ನೀವು ಬೇಡ ಅಂದ್ರೂ ನಮ್ಮ ಧರ್ಮ ಕಳಿಸ್ಬೇಕು, ಕಳಿಸ್ತೀವಿ ಅಷ್ಟೇ. ನಮ್ದು ರೇಟ್ You have received Huh? 343 rupees on BIM app. ಟ್ರಾವೆಲ್ಸ್ ಇದ್ದು ನೀವು ಈ ಥರ ನೀವು ಡ್ರೈವರ್ಗಳಿಗೆ ಪ್ರಶ್ನೆ ಮಾಡ್ತಿರಲ್ಲ, ಹೇಳಿ ನೀವು. ಆಯ್ತಾ? ಹಾಂ ಆಯ್ತು ಬಂದಿದೆ, ಓಕೆ. ಸ್ನೇಹಿತರೆ ನೋಡಿ, ನಿಮಗೂ ಅದನ್ನೇ ಹೇಳೋದು, ಕಷ್ಟಪಟ್ಟು ರಾತ್ರಿ ಎಲ್ಲ ಗಾಡಿ ಓಡಿಸ್ತೀರಾ, ಹೆಂಡತಿ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ರೋಡಲ್ಲಿ ಮಳೆ ಗಾಳಿ ಇಲ್ದಂತೆ ಬಂದು ಗಾಡಿ ಓಡಿಸ್ತೀರಾ. ನಿಮ್ಮ ಮಕ್ಕನ್ನ ನೀವು ಚಲಾಯಿಸ್ಬೇಕು. ಹಿಂಗೆ ಬಿಟ್ಕೊಂಡು ಹೋದ್ರೆ ನಿಮ್ಮ ಚಡ್ಡಿ ಬಿಚ್ಬಿಟ್ಟು ಒಂದು ದಿವಸ ರೋಡಲ್ಲಿ ನಿಲ್ಲಿಸ್ತಾರೆ. ನೀವು ಗಂಡಸ್ರಾಗ್ರಿ, ಶಂಡ್ರಾಗಬೇಡಿ. ಯಾವನ್ ಬರ್ತಾನೆ? ಕಷ್ಟಪಟ್ಟು ದುಡಿಯೋರು ನೀವು, ಅವನಲ್ಲ. ನನ್ನ ಐಡಿ ಏನಾರು ಬ್ಲಾಕ್ ಮಾಡ್ದ ಅಂದ್ರೆ ಅವನ ಅಕ್ಕನ ಅದೇನು ಮಾಡ್ತಾನೆ ನನಗಂತೂ ಗೊತ್ತಿಲ್ಲ ಗುರು. ರ್ಯಾಪಿಡ್ ಆಫೀಸ್ ನುಗ್ಬಿಟ್ಟು ಬೆಂಕಿನೇ ಹಚ್ಚೋದು ಗ್ಯಾರಂಟಿ. ನೋಡು 267 ರೂಪಾಯಿ. ಏನು ಉಳ್ದಿ? ನೀನು ಎಷ್ಟೇನು ಕೊಟ್ಟಿದ್ಯಾ ಲೇ ಬೇವರ್ಸಿ ನನ್ನ ಮಗನೇ? ನಿಮ್ಮ ಅಪ್ಪಂದು ಇಟ್ಕೊಳ್ಳೋ ಬೋಳಿ ಮಗನೇ. ಡ್ರೈವರ್ಗಳೆಲ್ಲ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಒಂದ್ಸಲ. 1 ಗಂಟೆ 52 ನಿಮಿಷ ಬೆಳಗಿನ ಜಾವ ಅಂದರೆ ನೈಟ್ ಲೆಕ್ಕ, ಲೇಟ್ ನೈಟು. ಆಟೋಗೇನೆ 27 ರೂಪಾಯಿ ಕಿಲೋಮೀಟ್ರು. ಸರ್ಕಾರನೂ ಹೇಳೈತೆ ನಮ್ದೇನೆ 24 ಅಂದರೆ ಅಲ್ಲಿ ನಮ್ಮದು 10% ಎಕ್ಸ್ಟ್ರಾ ಅಂದರೆ ಇವಾಗ 12 ಗಂಟೆ ಮೇಲೆ 26 ರೂಪಾಯಿ 50 ಪೈಸೆ ಬೀಳ್ತಿದೆ 1 ಕಿಲೋಮೀಟ್ರಿಗೆ. ಏನು ಜನಗಳೇನು ಭಿಕ್ಷುಕ್ರ? ಹಾಂ ಜನಗಳು ಭಿಕ್ಷುಕ್ರೇನೆ? ಕಾರಲ್ಲಿ ಓಡಾಡೋರು? ಆ ಫ್ಲೈಟ್ ಅವ್ರು ಬರೋನ್ಗೂ ಹಂಗೆ ಕೊಡ್ತೀಯಾ? ಅಯ್ಯೋ ನಿಮ್ಮ ನನ್ನ ಕೈಗೆ, ನೀನು ನನ್ನ ಮಗನೇ ನನ್ನ ಕೈಗೆ ಸಿಕ್ಬಿಡು, ನಿನ್ನ ಅಮ್ಮ ನಿನಗೆ ಬೂಟಲ್ಲೇ ಹೊಡೆಯೋದು ಕಣ ಮಗನೇ ನಿನಗೆ.